ಇದ್ದಾಗೆ ಏನೋ ಒಂಥರ ಗೊಂದಲ ಆಗುವಂಥದ್ದು, ಟಾಸ್ಕ್ ಕೊಟ್ಟಾಗ ಕನ್ಫ್ಯೂಸು, ಕ್ಯಾಮ್ರಾಗಳನ್ನು ಫೇಸ್ ಮಾಡುವಂಥದ್ದು. ಸರ್ ನಿಮಗೆ ಟಾಸ್ಕ್ ಓದಬೇಕಾದ್ರೆ ಪುಸ್ತಕ ಒಂದು ಇರ್ತದೆ. ಹೆಂಗೆ ಗೊತ್ತಾ, ಅಲ್ಲಿ ಫಸ್ಟು ಪುಸ್ತಕ ಟಾಸ್ಕ್ ಏನು ಮಾಡ್ತಾರೆ ಗೊತ್ತಾ, ನಾವು ಹೊರಗಡೆ ಮಾಮೂಲಿ ಕೂತಿರ್ತೀವಿ, ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ. ಅಂದರೆ ಈಗ ನೆಕ್ಸ್ಟ್ ಟಾಸ್ಕ್ ಕೊಡಬೇಕು ಅಂತ ತಂದಾಗ ರೂಪೇಶ್ ರಾಜಣ್ಣ ಕನ್ಫೆಷನ್ ರೂಮ್ಗೆ ಬನ್ನಿ ಅಂತಾರೆ. ನಾವು ಹೋಗ್ತೀವಿ, ಕೂತ್ಕೋತೀವಿ, ಟಾಸ್ಕ್ ಪೇಪರ್ನ ತೊಗೊಂಡು ಓದೋಕ್ಕೆ ಹೇಳ್ತಾರೆ ಬಿಗ್ ಬಾಸ್ ನಮಗೆ. ನಾವು ಓದ್ತೀವಿ ಟಾಸ್ಕ್ ಈ ಥರ ಹಿಂಗೆ ಇರ್ತದೆ, ಈ ಟಾಸ್ಕ್ ಹೆಸರು ಹಿಂಗೆ ಅಂತಂತ ಹೇಳಿ ಓದೋದು ಬೇರೆ, ಬಟ್ ಹೊರಗಡೆ ನಾವು ಓದಿದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದು ಬೇರೆ. ಸಾಕಷ್ಟು ಗೊಂದಲ. ನಿಮಗೆ ಒಂದು ಟಾಸ್ಕ್ ಹೇಳ್ತೀನಿ, ನಮ್ಮ ಸೀಸನಲ್ಲಿ ಒಂದು ಬಿಲ್ಲು ಬಾಣ ಬಿಡೋದು ಒಂದು ಟಾಸ್ಕ್ ಬರ್ತದೆ. ನಾನು ಆಡ್ತೀನಿ ಅಂತಂತ ಎಲ್ರಿಗೂ ಹೇಳ್ಕೊತೀನಿ ನಾನು, ಬೇಡ ನಾನು ಆಡ್ತೀನಿ, ಇದು ಏನೋ ಬಿಲ್ ತಾನೇ ಬಿಡೋದು. ಅಲ್ಲಿ ಹೋದರೆ ಆರ್ಚರಿ ಅದು. ನಾನು ಅಲ್ಲಿ ಹೋಗ್ಬಿಟ್ಟು ದಿವ್ಯರಿಗೆ ಅಮ್ಮ ಇದು ಹೆಂಗಮ್ಮ ಹಿಡ್ಕೊಳ್ಳೋದಿಂದ ಅಂದರೆ ಮೀನ್ಸ್ ನಾನು ಹೇಳ್ತಾ ಇರೋದು ಟಾಸ್ಕ್ ಸರ್ ಕರೆಕ್ಟಾಗಿ ಬಿಗ್ ಬಾಸ್ ಏನಿರ್ತದೆ ಗೊತ್ತಾ, ಟಾಸ್ಕ್ ಕೊಡೋ ಟಾಸ್ಕಲ್ಲೂ ಸಖತ್ ಟ್ವಿಸ್ಟ್ ಇಟ್ಟಿರ್ತಾರೆ. ಆ ಸಣ್ಣದನ್ನು ಯಾರು ಅರ್ಥ ಮಾಡ್ಕೋತಾರೆ ಅವ್ರು ಮಾತ್ರ ಟಾಸ್ಕ್ ಗೆಲ್ಲಕ್ಕಾಗೋದು. ಎಲ್ಲ ಟಾಸ್ಕ್ಗಳು ನಮ್ಮ ಭುಜಬಲದ ಪರಾಕ್ರಮದಿಂದಲೇ ನಾವು ಗೆಲ್ತೀವಿ ಅಂತಂದು ಹೇಳೋದಕ್ಕಾಗಲ್ಲ. ಒಂದಷ್ಟು ಬಹಳ ಮೈಂಡು ಒಂಥರ ಕ್ರಿಮಿನಲ್ ಮೈಂಡು ಅಂತಾರೆ, ಆ ಥರ ಏನಾದ್ರು ಯೋಚನೆ ಮಾಡಿದಾಗ ಮಾತ್ರ ಕೆಲವು ಟಾಸ್ಕ್ಗಳನ್ನ ನಾವು ಗೆಲ್ಲಕ್ಕಾಗಲ್ಲ. ಬಟ್ ನಮಗೂ ತುಂಬ ಗೊಂದಲ ಆಗಿತ್ತು ಸರ್, ಇಲ್ಲ ಅಂತಲ್ಲ. ಈ ಸೀಸನಲ್ಲಿ ಒಂದು ಹೇಳಲ್ಲ ಸರ್, ನನ್ನ ಪ್ರಕಾರ ಟಾಸ್ಕೇ ನೇಣು ಹಾಕೋಬೇಕು ಆ ಥರ ಮಾಡ್ತಾ ಇದ್ದಾರೆ ಇಲ್ಲಿ ಸುಮಾರು ಜನ. ಟಾಸ್ಕ್ ಕೊಡೋದೇ ಒಂದು, ಅವರೇನೋ ಅರ್ಥ ಮಾಡ್ಕೊಂಡು ಇನ್ನೇನೋ ಮಾಡೋದು, ಈ ಥರದ್ದೆಲ್ಲ ಒಂದು ಸ್ವಲ್ಪ ನಡೀತಾ ಇದೆ. ಅವೆಲ್ಲ ಸ್ವಲ್ಪ ಬದಲು ಮಾಡ್ಕೋಬೇಕು ಸರ್ ಸ್ಪರ್ಧಿಗಳು. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.